ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಜಯ್ ಅಂತ. ನಾನು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಪೆಥಾಲಜಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಈ ಸಂಸ್ಥೆಯಲ್ಲಿ ಕಳೆದ 13 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇವತ್ತು ನಿಮಗೆ ಯಾವ ಮಾಹಿತಿ ಕೊಡಬೇಕು ಅಂದರೆ, ಬಯಾಪ್ಸಿ ಅಂದರೆ ಏನು, ಅದರ ಮಹತ್ವ ಏನು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳಬೇಕು ಅಂತ ಇಷ್ಟ ಇದೆ ನನಗೆ. ಬಯಾಪ್ಸಿ ಅಂದರೆ ನೀವೆಲ್ಲ ಕೇಳಿರ್ಬೋದು, ದೇಹದಲ್ಲಿ ಯಾವ್ದಾರ ಗಂಟಿದ್ದರೆ ಆ ಗಂಟು ನಾವು ಏನಕ್ಕೆ ಬಂದಿದೆ, ಅದು ಏನಾದರೂ ಸೋಂಕಿಂದ ಬಂದಿದೆಯಾ, ಅಥವಾ ಕ್ಯಾನ್ಸರಿಂದ ಬಂದಿದೆಯಾ, ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಬರುತ್ತೆ ಅದರಿಂದ ಬಂದಿದೆಯಾ, ಅಥವಾ ಬೇರೆ ಏನಾರ ಕಾರಣಗಳಿಂದ ಬಂದಿದೆಯಾ ಅಂತ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಕೆಲವು ಸಲ ಏನಾಗುತ್ತೆ, ಮೊದಲು ನಾವು ಅದಕ್ಕೆ FNAC ಅಂತ ಮಾಡ್ತೀವಿ. FNAC ಅಂದರೆ ಸೂಜಿ ಹಾಕ್ಬಿಟ್ಟು ಅಲ್ಲಿಂದ ಆ ಟಿಶ್ಯೂನ ಸ್ವಲ್ಪ ತಗೋತೀವಿ. ಕೆಲವೊಮ್ಮೆ ಅದರಲ್ಲಿ ಗೊತ್ತಾಗೋದಿಲ್ಲ ನಮಗೆ. FNAC ಮಾಡಿದಾಗ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡ್ತೀವಿ ನಾವು, ಅದಕ್ಕಿಂತ ನೆಕ್ಸ್ಟ್ ಟೆಸ್ಟ್ ಅಂದರೆ ಬಯಾಪ್ಸಿ ಅಂತ ಒಂದಿದೆ. ಆ ಪರೀಕ್ಷೆನ ನಾವು ಮಾಡ್ತೀವಿ. ಆ ಬಯಾಪ್ಸಿ ಏನಂದರೆ, ಆ ದೇಹದ FNAC ಯಾವ ಜಾಗದಲ್ಲಿ ಮಾಡಿರ್ತೀವಿ ಅಲ್ಲಿ ಕಡಿಮೆ ಅಂಶ ಸಿಗುತ್ತೆ. ನಮಗೆ ಬಯಾಪ್ಸಿ ಮಾಡಿದ್ರೆ ನಾವು ಜಾಸ್ತಿ ಟಿಶ್ಯೂನ ತೆಗೆದು ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೋದು. ಸೊ ಏನಂದರೆ, ಅದರಲ್ಲಿ ಬಯಾಪ್ಸಿಲೂ ಬೇರೆ ಬೇರೆ ಥರ ಬಯಾಪ್ಸಿ ಇದೆ. ಸೊ ಏನಾದ್ರು ಬಯಾಪ್ಸಿ ಅಂದರೆ ಏನಪ್ಪ, ತುಂಬ ದೊಡ್ಡ ಪರೀಕ್ಷೆ ಇರ್ಬೋದು ಅಂತ ಭಯಪಡೋ ಏನು ಅಗತ್ಯ ಇಲ್ಲ. ನಾವೇನಂದರೆ, ಅದು ಬೇರೆ ಬೇರೆ ಥರ ಬಯಾಪ್ಸಿ ಇರುತ್ತೆ. ಕೆಲವು ಸಲ ಇನ್ಸಿಷನಲ್ ಬಯಾಪ್ಸಿ, ಎಕ್ಸಿಷನಲ್ ಬಯಾಪ್ಸಿ, ಫ್ರೋಝನ್ ಸೆಕ್ಷನಿಂದ ಮಾಡೋ ಬಯಾಪ್ಸಿಗಳು, ಪಂಚ್ ಬಯಾಪ್ಸಿ ಅಂತ ಬೇರೆ ಬೇರೆ ಥರ ಬಯಾಪ್ಸಿಗಳಿವೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಯಾವ ಆರ್ಗನ್, ಯಾವ ಅಂಗದಲ್ಲಿ ತೊಂದರೆ ಇದೆ ಅಲ್ಲಿಂದ ನಾವು ಸ್ವಲ್ಪ ಅಂಶನ ಅಂದರೆ ಟಿಶ್ಯೂನ ತಗೊಂಡು ಅದನ್ನು ನಾವು ಅದಕ್ಕೆ ಹಿಸ್ಟೋಪೆಥಾಲಜಿ ಟೆಸ್ಟ್ ಅಂತ ನಾವು ಮಾಡ್ತೀವಿ. ಅದರಲ್ಲಿ ಏನಂದರೆ, ಅದಕ್ಕೆ ಟಿಶ್ಯೂನ ನಾವು ತೊಗೊಂಡು ಅದನ್ನು ಪ್ರೋಸೆಸ್ ಮಾಡಿ ನಾವು ಅದಕ್ಕೆ ಸ್ಪೆಷಲ್ ಸ್ಟೈನ್ಸ್ ಮಾಡೋದಾಗಲಿ ಅಥವಾ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಒಂದು ಅಡ್ವಾನ್ಸ್ ಪರೀಕ್ಷೆ ಮಾಡೋದಾಗಲಿ ಮಾಡಿಬಿಟ್ಟು ಏನು ತೊಂದರೆ ಅಂತ ನಾವು ಕಂಡುಹಿಡ್ತೀವಿ. ಸೊ ನೆಕ್ಸ್ಟು ಅದನ್ನು ಸರ್ಜನ್ನ ಮುಂದೆ ಏನು ಮಾಡಬೇಕು, ಅಥವಾ ಕ್ಯಾನ್ಸರ್ ಏನಾರು ಆಗಿದ್ದರೆ ಅದನ್ನು ಯಾವ ರೀತಿ ಮುಂದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಕ್ಕೆ ಈ ಬಯಾಪ್ಸಿನ ಒಂದು ಟೆಸ್ಟು ತುಂಬ ಇಂಪಾರ್ಟೆಂಟ್. ಏನಂದರೆ, ಈಗ ನಮ್ಮ ಸಂಸ್ಥೆ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ನಮ್ಮ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಾಕಷ್ಟು ವರ್ಷಗಳಿಂದ, ಕಳೆದ 4 ದಶಕಗಳಿಂದ ಈ ಭಾಗದ ಜನತೆಗೆ ತುಂಬ ಸಹಾಯ ಮಾಡ್ತಾ ಬಂದಿದೆ. ನಮ್ಮಲ್ಲಿ ಈ ಮೂಲಕ ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ನಮ್ಮಲ್ಲಿ ಎಲ್ಲ ರೀತಿಯ ಪರೀಕ್ಷಾ ಸೌಲಭ್ಯಗಳು ಇದೆ. ಈ ಬಯಾಪ್ಸಿ ಅನ್ನೋದನ್ನು ನಾವು ನಮ್ಮಲ್ಲೇ ಮಾಡ್ತೀವಿ. ಈ ಪರೀಕ್ಷೆದು ಸದುಪಯೋಗನ ನೀವು ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಯಾಕಂದರೆ ಕೆಲವೊಮ್ಮೆ ಏನು ಮಾಡ್ತಾರೆ, ಗಂಟು ಬಂದಿದೆ ಅಂದಾಗ ಏನು ನೋವಿಲ್ಲ, ಇದು ಏನೂ ಆಗೋದಿಲ್ಲ ಅಂತ ಬಹಳಷ್ಟು ಸಲ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಅದನ್ನು ಮಾಡಬಾರ್ದು. ಆ ಥರ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಂಟು ಬಂದಿದ್ರೂ ನೀವು ಅದನ್ನು ದಯವಿಟ್ಟು ಒಬ್ಬರು ಸರ್ಜನ್ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ನಂತರ ಅವರು ಬಯಾಪ್ಸಿ ಹೇಳ್ತಾರೆ. ನಾರ್ಮಲಿ ಆಗಿ ಗಂಟ ಏನು, ಅದು ಕ್ಯಾನ್ಸರ್ ಗಂಟ ಅಥವಾ ಸೋಂಕಿನ ಗಂಟ ಅಂತ ನೋಡೋದಕ್ಕೆ ಈ ಬಯಾಪ್ಸಿ ಅನ್ನೋದು ಅತ್ಯಮೂಲ್ಯವಾದ ಒಂದು ಪರೀಕ್ಷಾ ವಿಧಾನ. ಸೊ ಅದನ್ನು ಮಾಡೋಕ್ಕೆ ಹೇಳ್ತಾರೆ. ಸೊ ಅದನ್ನು ನೀವು ದಯವಿಟ್ಟು ಮಾಡಿಸಿ. ಈ ಪರೀಕ್ಷೆ ನಮ್ಮ ಸಂಸ್ಥೆಲೇ ಮಾಡ್ತಾರೆ, ಕಡಿಮೆ ದರದಲ್ಲಿ ಮಾಡ್ತಾರೆ. ಮತ್ತು ಅದರಿಂದ ನೀವು ಈ ಪರೀಕ್ಷೆನ ನೀವು ಉಪಯೋಗ ಪಡಿಸ್ಕೋಬೇಕು. ನಿಮಗೆ ಯಾವ್ದಾದ್ರು ದೇಹದಲ್ಲಿ ಯಾವ್ದಾದ್ರು ಭಾಗದಲ್ಲಿ ಗಂಟಿದ್ರೂ ನೀವು ಅದನ್ನು ಬಂದು ಪರೀಕ್ಷೆ ಮಾಡಿಸ್ಕೋಬೇಕು. ಅಥವಾ ನಿಮ್ಮ ಸುತ್ತಮುತ್ತ ಇರೋರು ಯಾರಾದರೂ ಸಂಕೋಚ ಪಟ್ಕೊಂಡು ನಾನು ಹೋಗಲ್ಲ ಮಾಡಲ್ಲ ಅಂದರೆ ನೀವು ಅವ್ರಿಗೆ ತಿಳಿ ಹೇಳಬೇಕು, ಇದು ನೀವು ಈಗ ಮಾಡಿದ್ರೇ ಒಳ್ಳೆಯದು. ಇಲ್ಲಾಂದರೆ ನಂತರ ಅದೇನಾದರೂ ಕ್ಯಾನ್ಸರ್ ಗಂಟಾದರೆ ನಿಮಗೆ ಸ್ವಲ್ಪ ದಿನ ಆದಮೇಲೆ ತುಂಬ ತೊಂದರೆ ಆಗುತ್ತೆ ಅಂತ ನೀವು ಅವ್ರಿಗೆ ಮನವರಿಕೆ ಮಾಡಿ ಅವ್ರನ್ನ ದಯವಿಟ್ಟು ನಮ್ಮ ಸಂಸ್ಥೆಗೆ ಕರ್ಕೊಂಬಂದು ಆ ಪರೀಕ್ಷೆ ಮಾಡಿಸ್ಬೇಕು. ಈ ಅವಕಾಶನ ದಯವಿಟ್ಟು ನೀವು ಎಲ್ಲರೂ ಉಪಯೋಗ ಪಡಿಸ್ಕೊಂಡು ಒಂದು ಆರೋಗ್ಯವಂತ ಸಮಾಜಕ್ಕೆ ನೀವು ಕೊಡುಗೆ ನೀಡಬೇಕು. ನೀವು ಈ ಮೂಲಕ ನಾನು ಈ ಅವಕಾಶ ಮಾಡಿಕೊಟ್ಟ ನಮ್ಮ ಸಂಸ್ಥೆಗೆ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.